ಹಾಯ್, ನೀವು ಈ ವರ್ಷ SSLC ಮೊದಲನೇ ಬೋರ್ಡ್ ಎಕ್ಸಾಮ್ ನ ಬರ್ತಿದ್ರೆ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಹಾಗೆ SSLC ರಿಸಲ್ಟ್ ಇದಕ್ಕೆ ಸಂಬಂಧಿಸಿದಂತೆ ಹಲವಾರು ಇನ್ಫಾರ್ಮೇಶನ್ಸ್ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದೀವಿ. ಮೊದಲಾಗಿ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಏನಿದೆ ಅದನ್ನ ಏಪ್ರಿಲ್ 15ರಿಂದ ಸ್ಟಾರ್ಟ್ ಮಾಡಲಾಗುತ್ತೆ ಅಂತ ಹೇಳಿದರೆ, ಅದಕ್ಕಿಂತ ಮೊದಲು ನಮ್ಮ KSEAB ದವರು ಎಲ್ಲ ಸಬ್ಜೆಕ್ಟ್ಗಳ ಅಫಿಷಿಯಲ್ ಕೀ ಆನ್ಸರ್ಸ್ ಅಥವಾ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅದನ್ನು ರಿಲೀಸ್ ಮಾಡಿದ್ದಾರೆ. ಅದನ್ನು ನೀವು ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಈಗ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅಂದ್ರೆ ಏನು ಇದನ್ನು ತಿಳ್ಕೊಳ್ಳೋದಾದ್ರೆ, ಈಗ ಸೈನ್ಸ್ ಆಯಿತು, ಮ್ಯಾಥ್ಸ್ ಆಯಿತು, ಸೋಷಿಯಲ್ ಸೈನ್ಸ್ ಆಯಿತು, ಈ ರೀತಿ ಎಕ್ಸಾಮ್ನ ಬರೆದಿದ್ದಾರೆ. ಅದರಲ್ಲಿ ಕ್ವಶನ್ಸ್ ಇತ್ತು, ಹೌದಾ? ಈಗ ಮೊದಲನೇ ಕ್ವಶನ್ಗೆ ಯಾವ ಆನ್ಸರ್, ಎರಡನೇ ಕ್ವಶನ್ಗೆ ಯಾವ ಆನ್ಸರ್, ಈಗ ಒಂದು 2 ಮಾರ್ಕ್ಸ್ನ ಕ್ವಶನ್ ಇದೆ, ಅದರಲ್ಲಿ ಸ್ಟೂಡೆಂಟ್ಸ್ ಯಾವ್ಯಾವ ಪಾಯಿಂಟ್ಸ್ ಅನ್ನ ಬರೆದಿರಬೇಕು ಅದೆಲ್ಲ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅಲ್ಲಿ ಕೊಟ್ಟಿರ್ತಾರೆ. ಈಗ ಆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಏನಿದೆ ಅದನ್ನ ಯೂಸ್ ಮಾಡಿಕೊಂಡು ನಿಮ್ಮ ಆನ್ಸರ್ ಪೇಪರ್ ಏನಿರುತ್ತೆ ಅದನ್ನ ಚೆಕ್ ಮಾಡಲಾಗತ್ತೆ ಅಥವಾ ಇವ್ಯಾಲ್ಯೂಯೇಟ್ ಮಾಡಲಾಗತ್ತೆ. ಅಂದ್ರೆ ಈಗ ನೀವೊಂದು 2 ಪಾಯಿಂಟ್ ಅನ್ನ ಬರ್ದಿದ್ದೀರಾ, ಆ 2 ಪಾಯಿಂಟ್ ಕರೆಕ್ಟ್ ಆಗಿದೆಯಾ, ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಪ್ರಕಾರ ಕರೆಕ್ಟ್ ಆಗಿ ಇದೆಯಾ, ಇದನ್ನ ಚೆಕ್ ಮಾಡ್ತಾರೆ. ಕರೆಕ್ಟ್ ಆಗಿದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಈ ರೀತಿ ಇವ್ಯಾಲ್ಯೂಯೇಷನ್ ಮಾಡಲಾಗತ್ತೆ. ಸೊ ಆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಏನಿದೆ ಅಥವಾ ಕೀ ಆನ್ಸರ್ಸ್ ಏನಿದೆ ಅದನ್ನ KSEAB ದವರು ಅವರ ಅಫಿಷಿಯಲ್ ವೆಬ್ಸೈಟ್ kseab.karnataka.gov.in ಅಲ್ಲಿ ಪ್ರೊವೈಡ್ ಮಾಡಿದರೆ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಈಗ ಡೈರೆಕ್ಟ್ ಲಿಂಕ್ ಅದನ್ನ ನಾವು ನಮ್ಮ ವಾಟ್ಸಪ್ ಚಾನಲ್ ಶೇರ್ ಮಾಡಿದ್ವಿ. ನಮ್ಮ ವಾಟ್ಸಪ್ ಚಾನಲ್ನ ಜಾಯ್ನ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಅಲ್ಲಿಂದ ನೀವು ಆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಅದಂತರ ಮುಂದಿನ ವಿಷಯವನ್ನ ತಿಳ್ಕೊಳ್ತಾ ಹೋಗೋದಾದ್ರೆ, ಈಗ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಏನಿದೆ ಅದು ಕಂಪ್ಲೀಟ್ ಆಗೋದಕ್ಕೆ ಒಂದು 15 ಡೇಸ್ ಬೇಕಾಗಬಹುದು. ಅದಕ್ಕೋಸ್ಕರ ಈ ಮೇ ಮೊದಲನೇ ವಾರದಲ್ಲಿ ನಿಮ್ಮ ರಿಸಲ್ಟ್ ಬರೋ ಚಾನ್ಸ್ ಇದೆ. ನಂತರ ರಿಸಲ್ಟ್ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡ್ತಾರೆ. ಬಟ್ ಅನೌನ್ಸ್ ಆಗೋದು ಕೂಡ ಅದೇ ಮೇ ಮೊದಲನೇ ವಾರದಲ್ಲಿ ಅನೌನ್ಸ್ ಆಗಬಹುದು. ಅನೌನ್ಸ್ ಆದರೆ, ಡೇಟ್ ಅನೌನ್ಸ್ ಆದರೆ ಅದನ್ನ ಆದಷ್ಟು ಬೇಗ ನಿಮಗೆ ತಿಳಿಸ್ತೀವಿ. ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನಂತರ ವಿಡಿಯೋ ಸಹಾಯ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಆಲ್ ದ ಬೆಸ್ಟ್ ಫಾರ್ ರಿಸಲ್ಟ್ಸ್. ಜೈ ಹಿಂದ್, ವಂದೇ ಮಾತರಂ.